ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಎಂ ಎಚ್ಡಿಕೆ ಆಪರೇಷನ್ ಕಮಲ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕೇಸರಿ ನಾಯಕರ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಗರಂ ಆಗಿದ್ದಾರೆ. ನಿನ್ನೆ ಬಿಎಸ್ವೈ ಜೊತೆ ದೂರವಾಣಿ ಮೂಲಕ ಅಮಿತ್ ಶಾ ಮಾತುಕತೆ ನಡೆಸಿದ್ದಾರೆ. ಆಡಿಯೋ ಬಿಡುಗಡೆಯಿಂದ ಲೋಕಸಭೆ ಚುನಾವಣೆಗೆ ಡ್ಯಾಮೇಜ್ ಆಗಲಿದೆ. ಇದನ್ನೇ ಮುಂದಿಟ್ಟುಕೊಂಡು ಎಲೆಕ್ಷನ್ ಪ್ರಚಾರಕ್ಕಿಳಿತಾರೆ ಕೈ ಮತ್ತು ತೆನೆ ಪಕ್ಷ. ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸುವ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಎಡವಟ್ಟು ಮಾಡಿಕೊಂಡಿದೆ. ನಾಳೆ ಮೋದಿ, ಫೆಬ್ರವರಿ 14ಕ್ಕೆ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಕೇಂದ್ರದ ನಾಯಕರು ರಾಜ್ಯಕ್ಕೆ ಬರುವ ಮುನ್ನವೇ ಬಿಜೆಪಿ ಒಂದು ಎಡವಟ್ಟು ಮಾಡಿಕೊಂಡಿದೆ. ಟಿವಿ5ಗೆ ರಾಜ್ಯ ಬಿಜೆಪಿ ಆಪ್ತ ಮೂಲಗಳಿಂದ ಈ ಒಂದು ಮಾಹಿತಿ ಲಭ್ಯವಾಗಿದೆ. ಅಮಿತ್ ಶಾ ಯಡಿಯೂರಪ್ಪನವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆಡಿಯೋ ಬಿಡುಗಡೆಯಿಂದ ಲೋಕಸಭಾ ಚುನಾವಣೆಗೆ ಡ್ಯಾಮೇಜ್ ಆಗಲಿದೆ. ಇದನ್ನೇ ಮುಂದಿಟ್ಟುಕೊಂಡು ಕೈ ಮತ್ತು ತೆನೆ ಪಕ್ಷದವರು ಪ್ರಚಾರಕ್ಕಿಳಿತಾರೆ ಅನ್ನುವಂಥದ್ದನ್ನು ಕೂಡ ಅಮಿತ್ ಶಾ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ಟಿವಿ5ಗೆ ಲಭ್ಯವಾಗಿದೆ. ಎಸ್, ನಿನ್ನೆ ಕುಮಾರಸ್ವಾಮಿ ಅವರು ಏನೋ ಒಂದು ಆಡಿಯೋನ ರಿಲೀಸ್ ಮಾಡಿದ್ರು. ಸ್ವತಃ ಯಡಿಯೂರಪ್ಪನವರೇ ತೆನೆ ಪಕ್ಷದ ಒಂದಷ್ಟು ಜನರನ್ನ ಸೆಳೆಯುವಂತ ಒಂದು ಕೆಲಸಕ್ಕೆ ಇಳಿದಿದ್ದಾರೆ. ಆಪರೇಷನ್ ಕಮಲಕ್ಕೆ ನಾವು ಯಾರೂ ಕೈ ಹಾಕಿಲ್ಲ, ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಳಗೊಳಗೆ ಆಪರೇಷನ್ ಕಮಲದ ಪ್ರಯತ್ನಗಳು ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ಪ್ರಸ್ತುತಪಡಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಇದು ರಾಜ್ಯದಲ್ಲಿ ಬಿಜೆಪಿಗೆ ಬಹುದೊಡ್ಡ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಒಂದು ಆತಂಕ ಅಮಿತ್ ಶಾ ಅವರನ್ನ ಕಾಡ್ತಾ ಇರುವಂಥದ್ದು. ಇದರ ಸಲುವಾಗಿ ಯಡಿಯೂರಪ್ಪನವರಿಗೆ ಕಾಲ್ ಮಾಡಿ ಸರಿಯಾಗಿ ಅಮಿತ್ ಶಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಎಡವಟ್ಟು ಮಾಡಿಕೊಂಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಒಂದು ಆತಂಕ ಅವರನ್ನ ಕಾಡ್ತಾ ಇರುವಂಥದ್ದು. ಹಾಗಾಗಿ ಕೇಂದ್ರ ಘಟಾನುಘಟಿ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದಕ್ಕೂ ಮುನ್ನವೇ ಬಿಜೆಪಿ ಮಾಡಿಕೊಂಡಿರುವಂತಹ ಈ ಒಂದು ಎಡವಟ್ಟಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಟಿವಿ5ಗೆ ರಾಜ್ಯ ಬಿಜೆಪಿ ಆಪ್ತ ಮೂಲಗಳಿಂದ ಲಭ್ಯವಾಗಿದೆ.